ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮೇ 5ನೇ ತಾರೀಕು ಬಹಳ ವಿಶೇಷವಾಗಿರುವಂತಹ ಮಂಗಳವಾರ, ಗಣೇಶ ಚತುರ್ಥಿ ಬಂದಿರೋದ್ರಿಂದ ಈ ಒಂದು ವಿಶೇಷವಾಗಿರುವಂತಹ ಶಕ್ತಿಶಾಲಿ ದಿನವನ್ನು ಅಂಗಾರಕ ಚತುರ್ಥಿ ಅಂತ ಕರೆಯಲಾಗುತ್ತೆ. ಈ ದಿನ ಮಾಡುವಂತಹ ಪೂಜೆ, ಪುನಸ್ಕಾರ, ದಾನ, ಧರ್ಮ, ಉಪವಾಸ ಅದೃಷ್ಟವನ್ನು ಕೈ ಹಿಡಿಯುತ್ತದೆ. ಏಕೆಂದರೆ ಮಂಗಳವಾರದ ದಿನ ಬರುವಂತಹ ವಿಶೇಷವಾಗಿರುವಂತಹ ಗಣೇಶ ಚತುರ್ಥಿಗೆ ವಿಶೇಷವಾಗಿರುವಂತಹ ಅರ್ಥ ಇರುತ್ತೆ. ಅದರಿಂದಾಗಿ ಕಷ್ಟಗಳನ್ನು ದೂರ ಮಾಡಿ ಸಕಲ ಸೌಭಾಗ್ಯ, ನೆಮ್ಮದಿಯನ್ನು, ವಿಘ್ನಗಳನ್ನು, ಅಡಚಣೆಗಳನ್ನು ತೆಗೆದುಹಾಕುವಂತಹ ಗಣೇಶ ದೇವನಿಗೆ ಪ್ರಿಯವಾಗಿರುವಂತಹ ವಸ್ತುಗಳನ್ನು ಇಟ್ಟು ಯಾವ ರೀತಿ ಪೂಜೆ ಮಾಡಬೇಕು, ಯಾವ ರಾಶಿಯವರಿಗೆ ಅದೃಷ್ಟ ಕೂಡಿ ಬರುತ್ತೆ, ಯಾವೆಲ್ಲ ರೀತಿಯ ಸುಖ ಸೌಲಭ್ಯಗಳನ್ನು ಬರಮಾಡಿಕೊಳ್ತಾರೆ, ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ನೀವು ಕೂಡ ಗಣೇಶ ದೇವರ ಭಕ್ತರಾಗಿದ್ದರೆ ಓಂ ಗಂ ಗಣಪತಿಯೇ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಶೇಷವಾಗಿರುವಂತಹ ಸಂದರ್ಭದಲ್ಲಿ ಮಾಡೋದ್ರಿಂದ ಕಷ್ಟಗಳೆಲ್ಲ ದೂರವಾಗುತ್ತೆ, ನಿಮ್ಮ ಜೀವನದಲ್ಲಿ ಆಸೆಗಳು ನೆರವೇರುತ್ತೆ. ಪ್ರತಿಯೊಂದು ಕನಸುಗಳನ್ನು, ಶುಭ ಸಮಯವನ್ನು ಶುರು ಮಾಡುವಂತಹ ಗಣೇಶನ ಪೂಜೆ ಅತ್ಯಂತ ವಿಶೇಷ. ಅದರಲ್ಲೂ ಕೂಡ ಈ ಸಮಯದಲ್ಲಿ ಮಂಗಳವಾರದ ದಿನ ಬಂದಿರುವಂತಹ ಈ ಒಂದು ಗಣೇಶ ಚತುರ್ಥಿ ಈ ರಾಶಿ ಚಕ್ರದವರಿಗೆ ಅದೃಷ್ಟವನ್ನು ತಂದುಕೊಡುತ್ತದೆ. ಅಷ್ಟೇ ಅಲ್ಲದೆ ಈ ಸಂದರ್ಭದಲ್ಲಿ ಈ ರಾಶಿ ಚಕ್ರದವರ ಅಶುಭ ಫಲಗಳು ದೂರವಾಗುತ್ತೆ. ಎಲ್ಲ ರೀತಿಯ ಕಷ್ಟಗಳನ್ನು ಪರಿಹಾರ ಮಾಡ್ಕೊಳ್ತೀರಾ, ಅದೃಷ್ಟವನ್ನು ಬರಮಾಡ್ಕೊಳ್ತೀರಾ. ಒಟ್ಟಾರೆಯಾಗಿ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷದ ಚತುರ್ಥಿ ಮೇ 5ನೇ ತಾರೀಕು 2026 ಅಂಗಾರಕ ಚತುರ್ಥಿ, ಸಂಕಷ್ಟಹರ ಚತುರ್ಥಿ ಎಂದು ಕರೆಯಲಾಗುತ್ತೆ. ಈ ಸಂದರ್ಭದಲ್ಲಿ ಈ ರಾಶಿ ಚಕ್ರದವರು ಯಾವ ರೀತಿ ಪೂಜೆ ಪುನಸ್ಕಾರವನ್ನು ಮಾಡಬೇಕು, ಯಾವ ರೀತಿಯ ಅದೃಷ್ಟವನ್ನು ತಂದುಕೊಳ್ಬೇಕು ಅಂತ ನೋಡೋದಾದರೆ, ಮೊದಲನೇ ರಾಶಿ ಬಂದು ಕುಂಭ ರಾಶಿಯವರಿಗೆ ಈ ಸಮಯದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ತೊಂದರೆಗಳು ದೂರವಾಗುತ್ತೆ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಆಸೆ, ಸಕಲ ಐಶ್ವರ್ಯಗಳನ್ನು ವೃದ್ಧಿ ಮಾಡ್ಕೊಳ್ತೀರಾ. ಅಷ್ಟ ಐಶ್ವರ್ಯದಿಂದ ತುಂಬಿರುವಂತಹ ವಿಶೇಷವಾಗಿರುವಂತಹ ಶುಭ ಸುದ್ದಿಗಳು ಕೇಳಿ ಬರುತ್ತದೆ. ನೀವು ಅಂದುಕೊಂಡಂತಹ ಕೆಲಸದಲ್ಲಿ ವಿಶೇಷವಾಗಿ ಲಾಭ, ಎಲ್ಲ ರೀತಿಯ ಅದೃಷ್ಟ, ನಿಮ್ಮ ಜೀವನ ನೆಮ್ಮದಿಯನ್ನು ಪಡೆದುಕೊಳ್ಳುತ್ತೆ ಅಂತೇಳಿದ್ರೆ ತಪ್ಪಾಗೋದಿಲ್ಲ. ಯಾವುದೇ ಕೆಲಸ ಕಾರ್ಯ ಮಾಡಿದ್ರೂ ಕೂಡ ಅದರಲ್ಲಿ ಅದೃಷ್ಟವನ್ನು ಕಂಡುಕೊಳ್ತೀರಾ, ನೆಮ್ಮದಿಯನ್ನು ಬರಮಾಡ್ಕೊಳ್ತೀರಾ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಬಹುದು, ಶುಭ ಫಲಿತಾಂಶವನ್ನು ಬರಮಾಡ್ಕೊಳ್ಬಹುದು. ಒಟ್ಟಾರೆಯಾಗಿ ನಿಮ್ಮ ಯೋಗದಲ್ಲಿ ವಿಶೇಷವಾದ ಲಾಭ ನಿರ್ಮಾಣವಾಗ್ತಾ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ಮಹತ್ವದ ಬದಲಾವಣೆಯನ್ನು ತರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕೆಲ ರಾಶಿಯವರಿಗೆ ವಿಶೇಷವಾಗಿರುವಂತಹ ಅದ್ಭುತವಾದ ಲಾಭ, ಶ್ರಮ ಮತ್ತು ಸಹನೆಯೊಂದಿಗೆ ಕಾರ್ಯನಿರ್ವಹಿಸುತ್ತಿರುವಂಥವರಿಗೆ ದೇವರ ಅನುಗ್ರಹದಿಂದ ಉತ್ತಮ ಫಲ ಸಿಗ್ತದೆ. ದಿನವಿಡೀ ಚಾಲ್ತಿಯಲ್ಲಿರುವಂತಹ ಗ್ರಹಗಳ ಸ್ಥಾನ ಬದಲಾವಣೆ ಈ ರಾಶಿಯವರಿಗೆ ಅತ್ಯಂತ ಶುಭ ಮತ್ತು ಲಾಭವನ್ನು ತಂದುಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮುಂದಿನ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಮಿಶ್ರ ಫಲಿತಾಂಶವನ್ನು ತಂದುಕೊಡುತ್ತೆ. ಗಣೇಶನ ಸಂಪೂರ್ಣವಾದ ಅನುಗ್ರಹ, ಶಕ್ತಿ, ಚೈತನ್ಯ, ಎಲ್ಲ ರೀತಿಯ ಕಷ್ಟಗಳಿಂದ, ಕಾರ್ಪಣ್ಯಗಳಿಂದ ಪರಿಹಾರ, ಪ್ರಮುಖವಾದ ವಿಷಯಗಳಲ್ಲಿ ತಾಳ್ಮೆಯನ್ನು ಕಾಪಾಡಿಕೊಳ್ಳೋದು ಅತ್ಯಂತ ಅಗತ್ಯ. ವೃತ್ತಿ ಜೀವನದಲ್ಲಿ ನೀವು ಉತ್ತಮವಾದ ವೇಗವನ್ನು ಪಡೆದುಕೊಳ್ತೀರಾ. ಆದರೆ ಅತಿಯಾದ ಹೊರಗೆ ಯಾವುದೇ ರೀತಿಯ ಒಂದು ಚರ್ಚೆಗಳನ್ನು ಮಾಡೋದನ್ನು ತಪ್ಪಿಸಬೇಕು. ನಿಮ್ಮ ಸೋಲು, ಗೆಲುವು, ಯಾವುದೇ ರೀತಿಯ ಕುಟುಂಬದ ಜೀವನವನ್ನು ರಹಸ್ಯವಾಗಿ ಇಟ್ಕೊಳ್ಳೋದು ಉತ್ತಮ. ಇನ್ನು ಸೇವಾ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವರಿಗೆ ವಿಶೇಷವಾದ ದಿನವಾಗಿರುತ್ತೆ. ನೀವು ಉತ್ತಮವಾದ ಪ್ರದರ್ಶನಗಳನ್ನು ನೀಡಬಹುದು, ಅವಕಾಶಗಳನ್ನು ಪಡೆದುಕೊಳ್ಬಹುದು. ಆರೋಗ್ಯದ ಕಡೆಗೆ ನಿರ್ಲಕ್ಷ್ಯವನ್ನು ಮಾಡಬೇಡಿ. ಹೊಸ ಯೋಜನೆಗಳನ್ನು ಪ್ರಾರಂಭಿಸುವಾಗ ಆತುರವಿಲ್ಲದೆ ಯೋಚಿಸಿ ಮುಂದುವರಿಯಿರಿ. ಜವಾಬ್ದಾರಿಯುತ ನಡೆ ಮತ್ತು ಯೋಜಿತ ಕಾರ್ಯಪದ್ಧತಿ ನಿಮ್ಮ ಮನಸ್ಸಿಗೆ ದಾರಿಯನ್ನು ಮಾಡಿಕೊಡುತ್ತೆ. ಅಪಾಯಕಾರಿ ಹೂಡಿಕೆಗಳು ಅಥವಾ ಸಾಹಸಗಳಿಂದ ದೂರ ಇರುವುದು ಉತ್ತಮ. ಕುಟುಂಬದ ಹಿರಿಯರ ಸಲಹೆಯನ್ನು ಕೇಳೋದ್ರಿಂದ ಸಣ್ಣ ನಿರ್ಲಕ್ಷ್ಯವು ಕೂಡ ದೊಡ್ಡ ಸಮಸ್ಯೆಗಳನ್ನು ದೂರ ಮಾಡಬಹುದು. ಈ ಸಂದರ್ಭದಲ್ಲಿ ಈ ರಾಶಿ ಚಕ್ರದವರಿಗೆ ಸೂಕ್ತವಾದ ಫಲ ಸಿಗುತ್ತೆ. ಪರಿಶ್ರಮಕ್ಕೆ ಉತ್ತಮವಾಗಿರುವಂತಹ ಫಲವನ್ನು ಪಡೆದುಕೊಳ್ಳುವಂತಹ ಸಮಯ ಸೂಕ್ತವಾಗಿ ಪ್ರಾರಂಭವಾಗ್ತಾ ಇದೆ. ಅದೃಷ್ಟವನ್ನ ಮೇಷ ರಾಶಿಯವರು ಗಣೇಶ ಚತುರ್ಥಿಯಿಂದ ಬರಮಾಡಿಕೊಂಡು ಗಣೇಶನ ಕೃಪೆಗೆ ಪಾತ್ರರಾಗ್ತಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಶಿಸ್ತಿನ ಒಂದು ಯಶಸ್ಸಿನ ಕೀಲಿಕೈ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮ್ಮ ಜೀವನದಲ್ಲಿ ಪರಿಶ್ರಮದ ಫಲ ಸಿಗುವಂತಹ ಸಮಯ, ಶಿಸ್ತನ್ನು ನೀವು ಕಾಪಾಡ್ಕೊಂಡು ಹೋಗಬೇಕಾಗುತ್ತೆ. ಸಾಮಾಜಿಕ ಸಂಪರ್ಕ ಮತ್ತು ಸಂಭಾಷಣೆಗಳು ಮುಕ್ತವಾಗಿರುತ್ತೆ. ಸೇವಾ ಕಾರ್ಯಕ್ರಮ ಕ್ಷೇತ್ರಗಳಲ್ಲಿ ಗಮನ ಹೆಚ್ಚಾಗುತ್ತೆ. ದುರಾಸೆ ಅಥವಾ ಪ್ರಭಾಲೋಚನೆಗಳಿಂದ ದೂರವಾಗ್ತೀರಾ. ನಿಮ್ಮ ಮಾತು ಮತ್ತು ವರ್ತನೆ ಸಮತೋಲನದಿಂದ ಕೂಡಿರೋದ್ರಿಂದ ಇದು ಇತರರಿಗೆ ವಿಶ್ವಾಸವನ್ನು ಗೆಲ್ಲಲು ಸಹಾಯ ಮಾಡಿಕೊಡುತ್ತೆ. ಸ್ನೇಹಿತರ ಬೆಂಬಲದಿಂದ ನೀವು ಮುಂದುವರಿತೀರಾ. ಶಿಸ್ತು ಮತ್ತು ಸಮತೋಲನವನ್ನು ಕಾಪಾಡಿಕೊಳ್ಳೋದು ಬಹಳ ಮುಖ್ಯ. ಮೇಲಧಿಕಾರಿಗಳ ಸೂಚನೆಯನ್ನು ಪಾಲಿಸೋದ್ರಿಂದ ಒತ್ತಡ ಕಡಿಮೆ ಆಗ್ತಾ ಹೋಗುತ್ತೆ. ಪ್ರೀತಿಯಲ್ಲಿ ಯಶಸ್ಸಿನ ದಿನವಾಗಿರುತ್ತದೆ. ಇಷ್ಟೆಲ್ಲ ಅದೃಷ್ಟವನ್ನು ಈ ರಾಶಿಯವರು ಬರಮಾಡಿಕೊಂಡು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅದ್ಭುತವಾದ ಯಶಸ್ಸನ್ನು ಸಾಧಿಸ್ತಾರೆ ಅಂತ ಹೇಳಬಹುದು. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ವೃತ್ತಿ ಮತ್ತು ವ್ಯವಹಾರ ಕ್ಷೇತ್ರದಲ್ಲಿ ಉತ್ತಮವಾದ ನಿರ್ಣಾಯಕವಾದ ಸಾಮರ್ಥ್ಯವನ್ನು ತೋರಲು ಅವಕಾಶ ಸಿಗುತ್ತೆ. ನೀವು ಕೈಗೆತ್ತಿಕೊಳ್ಳುವ ಕಾರ್ಯಗಳಲ್ಲಿ ಯೋಜಿತವಾಗಿ ನಡೆದುಕೊಂಡರೆ ಬಯಸಿದ ಫಲಿತಾಂಶಗಳು ಸುಲಭವಾಗಿ ಸಾಧ್ಯ
ಸಾಧಿಸಬಹುದು. ವ್ಯಾಪಾರದಲ್ಲಿ ಪ್ರಗತಿ ಕಂಡುಬರುತ್ತೆ ಮತ್ತು ನಿಮ್ಮ ಪ್ರಯತ್ನಗಳಿಗೆ ಫಲ ಸಿಗುತ್ತದೆ. ಹಣಕಾಸಿನ ವಿಚಾರದಲ್ಲಿ ನೀವು ದೃಢ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು. ಖರ್ಚು ಮತ್ತು ಉಳಿವಿನ ನಡುವೆ ಸಮತೋಲನ ಸಾಧಿಸಲು ಸಾಧ್ಯವಾಗುತ್ತೆ. ನಿಮ್ಮ ಸೃಜನಶೀಲತೆ ಮತ್ತು ಕಲಾತ್ಮಕ ಕೌಶಲ್ಯಗಳು ಹೆಚ್ಚಾಗಿ ಒಳೆಯುತ್ತವೆ. ಇದರಿಂದ ನಿಮ್ಮ ಕೆಲಸಕ್ಕೂ ಕೂಡ ಹೆಚ್ಚುವರಿ ಮೌಲ್ಯ ಸಿಗುತ್ತೆ. ಪ್ರೀತಿ ಮತ್ತು ಸಂಬಂಧದ ವಿಚಾರದಲ್ಲಿ ಅತ್ಯಂತ ಅನುಕೂಲಕರವಾಗಿರುವ ದಿನ. ಪ್ರಣಯ ಸಂಬಂಧಗಳು ಗಾಢವಾಗಿರುತ್ತದೆ. ನೀವು ನಿಮ್ಮ ಸಂಗಾತಿಯೊಂದಿಗೆ ಸಂತೋಷಕರವಾದ ಸಮಯವನ್ನು ಅನುಭವಿಸ್ತೀರಾ. ಅಷ್ಟೇ ಅಲ್ಲದೆ ಗಣೇಶನ ಒಂದು ವಿಶೇಷವಾದ ಅನುಗ್ರಹ ಎಲ್ಲ ರೀತಿಯ ವಿಘ್ನ ತೊಂದರೆಗಳನ್ನು ದೂರ ಮಾಡುತ್ತೆ. ಆಶ್ಚರ್ಯವಾಗಿರುವಂತಹ ಐಶ್ವರ್ಯವನ್ನು ತಂದುಕೊಡುತ್ತೆ ಅಂತೇಳಿ ತಪ್ಪಾಗೋದಿಲ್ಲ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ನಮ್ರತೆ ಮತ್ತು ವಿವೇಕವು ಯಶಸ್ಸನ್ನು ತರುತ್ತದೆ. ಇಂದು ಮಹತ್ವದ ಕಾರ್ಯಗಳನ್ನು ವೇಗವಾಗಿ ಪಡೆದುಕೊಳ್ಳುವ ದಿನವಾಗಿರುತ್ತೆ. ನೀವು ಕೈಗೆತ್ತಿಕೊಳ್ಳುವಂತಹ ಕೆಲಸಗಳು ಕ್ರಮೇಣವಾಗಿ ಮುನ್ನಡೆಯುತ್ತವೆ ಮತ್ತು ನಿಮ್ಮ ಪ್ರಯತ್ನಗಳು ಸ್ವಲ್ಪ ಫಲಿತಾಂಶಗಳನ್ನು ತರುತ್ತವೆ. ಸ್ನೇಹಿತರೊಂದಿಗೆ ಉತ್ತಮ ಸಾಮರಸ್ಯ ಮತ್ತು ಸಮನ್ವಯವನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತೆ. ಇದು ನಿಮ್ಮ ದಿನವನ್ನು ಇನ್ನಷ್ಟು ಸಮನ್ವಯಗೊಳಿಸುತ್ತದೆ. ನಿಮ್ಮ ಮಾತು ಮತ್ತು ನಡವಳಿಕೆಯು ಬೇರೆಯವರ ಮೇಲೆ ಒಳ್ಳೆಯ ಪ್ರಭಾವ ಬೀರುತ್ತೆ. ಸಾಮಾಜಿಕ ವಿಚಾರಗಳಲ್ಲಿ ನೀವು ತೋರಿಸುವಂತಹ ಒಳನೋಟ ಮತ್ತು ಸಮಜ್ಞವಾದ ವಿಶೇಷತೆಯಿಂದ ತುಂಬಿರುವಂತಹ ಗುರುತಿಸುವಿಕೆಯನ್ನು ಕಾಪಾಡಿಕೊಳ್ಬಹುದು. ಹಿರಿಯರು ಮತ್ತು ಮೇಲಧಿಕಾರಿಗಳ ಬೆಂಬಲ ಸಿಗ್ತಾ ಹೋಗುತ್ತೆ. ಆತ್ಮವಿಶ್ವಾಸದ ಶಕ್ತಿ ಹೆಚ್ಚಾಗುತ್ತೆ. ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ತಾಳ್ಮೆಯನ್ನು ತೋರಿಸೋದು ಅತ್ಯಂತ ಮುಖ್ಯ. ನೀವು ನಮ್ರತೆ ಮತ್ತು ವಿವೇಕದಿಂದ ವರ್ತಿಸಿದರೆ ನಿಮ್ಮ ಅವಕಾಶಗಳು ಮತ್ತು ಸಂಪನ್ಮೂಲಗಳು ಹೆಚ್ಚಾಗ್ತಾ ಹೋಗುತ್ತೆ. ಧೈರ್ಯ ಮತ್ತು ಶೌರ್ಯ ಅಗತ್ಯವಿರುವಂತಹ ಸಂದರ್ಭದಲ್ಲಿ ತೋರಿಸಬೇಕಾಗಿ ಬರುತ್ತದೆ. ಇಷ್ಟರ ಅದೃಷ್ಟವನ್ನು ಈ ರಾಶಿಯವರು ಬರಮಾಡ್ಕೊಳ್ತಾರೆ, ನೆಮ್ಮದಿಯನ್ನು ಕಂಡುಕೊಳ್ತಾರೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಸಮೃದ್ಧಿ, ಸಂಪರ್ಕ ಮತ್ತು ಪ್ರಗತಿಯ ಸಂದರ್ಭ. ಈ ರಾಶಿಯಲ್ಲಿ ಜನಿಸಿರತಕ್ಕಂತಹ ಜನರಿಗೆ ಗಣೇಶನ ಅನುಗ್ರಹ. ಎಲ್ಲ ವಿಘ್ನಗಳಿಂದ ದೂರ. ಕೆಲಸ ಕಾರ್ಯಗಳಲ್ಲಿ ಲಾಭವನ್ನು ಕಂಡುಕೊಳ್ತೀರಾ. ಸಂತೋಷ ಮತ್ತು ಉತ್ಸಾಹದಿಂದ ಕೂಡಿರುವಂತಹ ದಿನವನ್ನು ಬರಮಾಡ್ಕೊಳ್ತೀರಾ. ಮನೆಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗುತ್ತದೆ. ಕುಟುಂಬದೊಂದಿಗೆ ಉತ್ತಮವಾದ ಸಮಯವನ್ನು ಕಳೆಯಲು ಅವಕಾಶ ದೊರೆಯುತ್ತದೆ. ಬೇರೆಯವರೊಂದಿಗೆ ಸಂವಹನ ಶೈಲಿ ಉತ್ತಮವಾಗಿರುತ್ತೆ. ಸಂಬಂಧಗಳು ಇನ್ನಷ್ಟು ಬಲವಾಗುತ್ತದೆ. ನೀವು ಸೌಕರ್ಯಗಳು ಮತ್ತು ಸೌಲಭ್ಯವನ್ನು ಹೆಚ್ಚಿಸಿಕೊಳ್ಳುವಂತಹ ಗಮನವನ್ನು ಕೊಡ್ತೀರಾ. ಇದರಿಂದ ನಿಮ್ಮ ಜೀವನದಲ್ಲಿ ಆರಾಮ ಮತ್ತು ಸಮೃದ್ಧಿ ಹೆಚ್ಚಾಗುತ್ತೆ. ನಿಮ್ಮ ಖ್ಯಾತಿ ಪ್ರಭಾವ ಹೆಚ್ಚಾಗ್ತಾ ಹೋಗುತ್ತೆ. ಇಷ್ಟರ ಅದೃಷ್ಟವನ್ನು ಯಾರು ರಾಶಿಯಲ್ಲಿ ಜನರಿರ್ತಕ್ಕಂಥವರು ಪಡೆದುಕೊಳ್ತಾರೆ. ಅದೇ ರೀತಿ ಗಣೇಶ ದೇವನಿಗೆ ವಿಶೇಷವಾಗಿ ಈ ಒಂದು ದಿನ ಏನನ್ನ ಅರ್ಪಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಖಂಡಿತವಾಗಿ 21 ಕಡಲೆಕಾಳಿನ ಹಾರವನ್ನು ಹಾಕಬೇಕು. ಅದೇ ರೀತಿ ಬಿಳಿ ಎಕ್ಕದ ಹೂವನ್ನು ಹಾಕಿ ಪೂಜೆಯನ್ನು ಸಲ್ಲಿಸಬೇಕು. ಗಣಪತಿಗೆ ತುಂಬ ಪ್ರಿಯವಾಗಿರುವಂತಹ ಕೆಂಪು ದಾಸವಾಳ ಹೂವನ್ನು ಇಡಲು ಮರಿಬೇಡಿ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ತೊಂದರೆಯನ್ನು ದೂರ ಮಾಡೋದಕ್ಕೆ ಗಣೇಶನಿಗೆ ಪ್ರಿಯವಾಗಿರುವಂತಹ ಕರ್ಜಿಕಾಯಿ ಅಥವಾ ಕಡುಬು ಅಥವಾ ವಿಶೇಷವಾಗಿರುವಂತಹ ಮೋದಕವನ್ನು ಇಟ್ಟು ನೈವೇದ್ಯ ಮಾಡಿ ಪೂಜೆಯನ್ನು ಸಲ್ಲಿಸಿ ಓಂ ಗಂ ಗಣಪತಿಯ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ ದರ್ಬೆ ಹುಲ್ಲನ್ನು ಗಣೇಶನಿಗೆ ಅರ್ಪಿಸಿ ನಿಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡು ಎನ್ನುವಂತಹ ವಿಶೇಷವಾದ ಕೋರಿಕೆಯನ್ನು ಸಂಕಲ್ಪದ ಮೂಲಕ ಕೇಳ್ಕೊಳ್ಳಿ. ಖಂಡಿತವಾಗಿ ಮುಂದಿನ ಒಂದು ವರ್ಷದ ಒಳಗಾಗಿ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗುತ್ತೆ, ವಿಘ್ನಗಳು ದೂರವಾಗುತ್ತೆ, ನಿಮ್ಮ ಕೆಲಸಗಳಲ್ಲಿ ಲಾಭ ಸಿಗುತ್ತೆ, ಅತ್ಯಂತ ಹೆಚ್ಚಿನ ಚೈತನ್ಯವನ್ನು ಬರಮಾಡ್ಕೊಳ್ತೀರಾ, ಉತ್ತಮವಾಗಿರುವಂಥ ಉತ್ಸಾಹವನ್ನು ಪಡೆದುಕೊಳ್ತೀರಾ. ನಿಮ್ಮ ಜೀವನ ಇನ್ನು ಮುಂದೆ ವಿಶೇಷತೆಯಿಂದ ತುಂಬಿರುತ್ತೆ, ಸಂಪತ್ತು ಸಮೃದ್ಧಿಯಿಂದ ಆವರಿಸಿಕೊಳ್ಳುತ್ತೆ ಅಂತ ಹೇಳ್ತಾ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.